ದಿನವಿಡೀ ಕೆಲಸ ಮಾಡಿದ್ರೂ ಏನೋ ಒಂದು ಅತೃಪ್ತಿ. ಕೈಯಲ್ಲಿ ಫೋನ್ ಇದ್ರೂ ಮನಸ್ಸಿನಲ್ಲಿ ನೆಮ್ಮದಿಲ್ಲ. ನಾಳೆ ಏನಾಗುತ್ತೆ ಅನ್ನೋ ಭಯ, ಮಾಡಿದ ಕೆಲಸಕ್ಕೆ ಬೆಲೆ ಸಿಗ್ತಿಲ್ಲ ಅನ್ನೋ ಬೇಸರ. ಸರಿ ಅಲ್ವಾ? ನಮ್ಗೆ ಅನ್ಸತ್ತೆ ಈ ಡಿಪ್ರೆಷನ್, ಆಂಗ್ಸೈಟಿ, ಸ್ಟ್ರೆಸ್ ಅನ್ನೋದು ಬರೀ ಈ 2026 ಕಾಲದ ಸಮಸ್ಯೆ ಅಂತ. ಆದ್ರೆ ಇಲ್ಲ. ಇವತ್ತು ನಾವು ಅನುಭವಿಸುತ್ತಿರೋ ಇದೇ ಗೊಂದಲವನ್ನ ಸುಮಾರು 5000 ವರ್ಷಗಳ ಹಿಂದೆ ಒಬ್ಬ ಮಹಾನ್ ವೀರ ಅನುಭವಿಸಿದ್ರು. ಅವರೇ ಅರ್ಜುನ. ಆಗ ಕೃಷ್ಣ ಕೊಟ್ಟ ಆ ಸೈಕಾಲಜಿಕಲ್ ಬೂಸ್ಟ್ ಕೇವಲ ಯುದ್ಧಕ್ಕಲ್ಲ, ಇವತ್ತಿನ ನಿಮ್ಮ ಬಿಸ್ನೆಸ್, ನಿಮ್ಮ ಕೆರಿಯರ್ ಮತ್ತು ನಿಮ್ಮ ವೈಯಕ್ತಿಕ ಜೀವನದ ಯುದ್ಧಕ್ಕೆ ಹೇಗೆ ಅನ್ವಯ ಆಗತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ನೋಡಿ, ಕುರುಕ್ಷೇತ್ರ ಅಂದ್ರೆ ಬರೀ ಮೈದಾನ ಅಲ್ಲ, ಅದು ನಮ್ಮ ತಲೆ ಒಳಗಿರೋ ಆಲೋಚನೆಗಳು. ಅರ್ಜುನ ಯುದ್ಧದ ಆರಂಭದಲ್ಲಿ ಬಿಲ್ ಕೆಳಗಿಟ್ಟು ಕೂತ್ಬಿಡ್ತಾರೆ. ಕೈಕಾಲು ನಡುಗತ್ತೆ, ಬಾಯಿ ಒಣಗತ್ತೆ. ಇವತ್ತು ನಮಗೂ ಹಾಗೆ ಆಗಲ್ವಾ? ಸೋಮವಾರ ಆಫೀಸಿಗೆ ಹೋಗೋಕೆ ಭಯ, ಹೊಸ ಬಿಸ್ನೆಸ್ ಶುರು ಮಾಡೋಕೆ ಸಂಕೋಚ, ರಿಲೇಶನ್ಶಿಪ್ ಗೊಂದಲಗಳು. ಅರ್ಜುನನಿಗೆ ಅವತ್ತು ಬಂದಿದ್ದು ಅಟ್ಯಾಚ್ಮೆಂಟ್ ಮತ್ತು ಫಿಯರ್ ಆಫ್ ರಿಸಲ್ಟ್. ನಮಗೆ ಇವತ್ತು ಆಗ್ತಿರೋದು ಅದೇ. ನಾವು ಕೆಲಸ ಮಾಡೋ ಮುಂಚೆಯೇ ರಿಸಲ್ಟ್ ಬಗ್ಗೆ ಯೋಚನೆ ಮಾಡ್ತೀವಿ. ಕೃಷ್ಣನ ಮೊದಲ ಮದ್ದು ಕರ್ಮಣ್ಯೇ ವಾದಿಕಾರಸ್ತೆ ಮಾ ಫಲೇಷು ಕದಾಚನ. ಇದನ್ನ ನಾವೆಲ್ಲ ಕೇಳಿದ್ದೀವಿ, ಆದ್ರೆ ಅರ್ಥ ಮಾಡ್ಕೊಂಡಿಲ್ಲ. ಇದರ ಅರ್ಥ ರಿಸಲ್ಟ್ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ ಅಂತಲ್ಲ. ಇದರ ನಿಜವಾದ ಅರ್ಥ ನಿಮ್ಮ ಕಂಟ್ರೋಲ್ನಲ್ಲಿ ಇರೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ ಅಂತ. ಫಾರ್ ಎಕ್ಸಾಂಪಲ್, ನಾವೊಂದು ರೆಸಾರ್ಟ್ ಆರ್ ಹೋಮ್ ಸ್ಟೇ ಬಿಸ್ನೆಸ್ ಶುರು ಮಾಡ್ತೀವಿ ಅನ್ಕೊಳ್ಳಿ. ಇಲ್ಲಿ ಕೃಷ್ಣನ ಇದೇ ಸೂತ್ರ ಹೇಗೆ ಅನ್ವಯ ಆಗತ್ತೆ ಅಂತ ನೋಡಿ. ನಿಮ್ಮ ಕಂಟ್ರೋಲ್ನಲ್ಲಿ ಇಲ್ಲದೆ ಇರೋದು ಯಾವುದು? ಪ್ರತಿದಿನ ಎಷ್ಟು ಜನ ಕಸ್ಟಮರ್ಸ್ ಬುಕ್ ಮಾಡ್ತಾರೆ? ಬಂದವರು ಸೋಷಿಯಲ್ ಮೀಡಿಯಾದಲ್ಲಿ ನಮಗೆ 5 ಸ್ಟಾರ್ ರೇಟಿಂಗ್ ಕೊಡ್ತಾರಾ? ಈ ತಿಂಗಳು ಇಷ್ಟೇ ಲಾಭ ಬರುತ್ತಾ? ಇದಲ್ಲದೆ ಪೂರ್ತಿಯಾಗಿ ನಿಮ್ಮ ಕೈಯಲ್ಲಿ ಇದೆಲ್ಲವೂ ಪೂರ್ತಿಯಾಗಿ ನಿಮ್ಮ ಕೈಯಲ್ಲಿ ಇರಲ್ಲ. ಮಾರ್ಕೆಟಿಂಗ್ ಟ್ರೆಂಡ್, ಜನರ ಮೂಡ್ ಮತ್ತೆ ಕಾಂಪಿಟೇಷನ್ ಮೇಲೆ ಇದು ನಿರ್ಧಾರ ಆಗುತ್ತೆ. ನಿಮ್ಮ ಕಂಟ್ರೋಲ್ನಲ್ಲಿ ಇರೋದು ಯಾವ್ದು ಹಾಗಾದ್ರೆ? ಕಸ್ಟಮರ್ಸ್ಗೆ ಅತ್ಯುತ್ತಮವಾದ ಆತಿಥ್ಯ ಕೊಡೋದು, ಜಾಗವನ್ನ ಸ್ವಚ್ಛವಾಗಿ ಮತ್ತೆ ಸುಂದರವಾಗಿ ಇಟ್ಕೊಳ್ಳೋದು, ರುಚಿಯಾದ ಊಟ ನೀಡೋದು, ಮತ್ತೆ ನಮ್ಮ ಜಾಗದ ಬಗ್ಗೆ ಪ್ರಾಮಾಣಿಕವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮೋಷನ್ ಮಾಡೋದು. ನಾವು ದಿನ ಯಾರು ಬುಕ್ಕಿಂಗ್ ಮಾಡ್ತಿಲ್ವಲ್ಲ, ಲಾಭ ಆಗ್ತಿಲ್ವಲ್ಲ ಅಂತ ರಿಸಲ್ಟ್ ಬಗ್ಗೆ ಯೋಚನೆ ಮಾಡ್ತಾ ಕೂತ್ರೆ ಸ್ಟ್ರೆಸ್ ಹೆಚ್ಚಾಗತ್ತೆ, ಬಿಸ್ನೆಸ್ ಕ್ವಾಲಿಟಿನೂ ಹಾಳಾಗುತ್ತೆ. ಅದೇ ನಮ್ಮ ಕೈಯಲ್ಲಿರೋ ಉತ್ತಮ ಸರ್ವಿಸ್ ಕೊಡುವ ಪ್ರೊಸೆಸ್ ಅನ್ನ ನಾವು ಪ್ರೀತಿ ಮಾಡಿದ್ರೆ ನೆಮ್ಮದಿಯೂ ಇರುತ್ತೆ ಮತ್ತೆ ಖಂಡಿತವಾಗಿ ಬಿಸ್ನೆಸ್ ಲಾಭದ ಕಡೆ ಮುನ್ನಡೆಯುತ್ತೆ. ನಿಮ್ಮ ಕೆಲಸದ ಕ್ವಾಲಿಟಿ ನಿಮ್ಮ ಕೈಯಲ್ಲಿದೆ, ಅದರ ರಿಸಲ್ಟ್ ಕಾಲದ ಕೈಯಲ್ಲಿದೆ. ಕೃಷ್ಣ ಹೇಳ್ತಾನೆ, ಮನಸ್ಸು ಅನ್ನೋದು ಗಾಳಿಗಿಂತ ವೇಗವಾಗಿ ಓಡುತ್ತೆ. ಇವತ್ತು ನಮ್ಮ ಇಂದ್ರಿಯಗಳನ್ನ ಎಳೆಯೋಕೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲವೂ ಕಾದು ಕೂತಿದೆ. ಕೃಷ್ಣ ಇಲ್ಲಿ 2 ಟೂಲ್ಸ್ ಕೊಡ್ತಾನೆ, ಅಭ್ಯಾಸ ಮತ್ತು ವೈರಾಗ್ಯ. ಅಭ್ಯಾಸ, ದಿನ 10 ನಿಮಿಷ ಮೆಡಿಟೇಷನ್ ಮಾಡೋದು ಅಥವಾ ಮೊಬೈಲ್ ಪಕ್ಕಕ್ಕಿಟ್ಟು ಒಂದು ಪುಸ್ತಕ ಓದೋದು. ವೈರಾಗ್ಯ, ನನಗೆ ಈ ಕ್ಷಣಕ್ಕೆ ಇದು ಬೇಡ ಅಂತ ಹೇಳೋ ಶಕ್ತಿ. ಬೇರೆಯವ್ರ ಲೈಫ್ ನೋಡಿ ನಮ್ಮ ಲೈಫ್ ಕಂಪೇರ್ ಮಾಡೋದನ್ನ ನಿಲ್ಲಿಸೋದು. ನೆನಪಿಡಿ, ನಿಮ್ಮ ಮನಸ್ಸು ನಿಮ್ಮ ಮಾತನ್ನ ಕೇಳಿದ್ರೆ ಅದು ನಿಮ್ಮ ಬೆಸ್ಟ್ ಫ್ರೆಂಡ್. ನಿಮ್ಮ ಮಾತು ಕೇಳದೇ ಇದ್ರೆ ಅದೇ ನಿಮ್ಮ ದೊಡ್ಡ ಶತ್ರು. ಕೊನೆಯದಾಗಿ ಕೃಷ್ಣ ಹೇಳೋದು ಸಮತ್ವದ ಬಗ್ಗೆ, ಅಂದ್ರೆ ಸೋಲು ಮತ್ತು ಗೆಲುವನ್ನ ಒಂದೇ ರೀತಿ ಸ್ವೀಕರಿಸೋದು. ನೋಡಿ ಗೆಳೆಯರೆ, ಇವತ್ತು ನೀವು ಗೆದ್ದಿರಬಹುದು, ನಾಳೆ ಸೋಲ್ಬಹುದು, ಆದ್ರೆ ನಿಮ್ಮ ವ್ಯಾಲ್ಯೂ ಬದಲಾಗಲ್ಲ. ಭಗವದ್ಗೀತೆಯ ಸಾರಾಂಶ ಇಷ್ಟೇ: ನೀವು ಯಾರು ಅಂತ ನೀವು ತಿಳ್ಕೊಂಡ್ರೆ ಹೊರಗಿನ ಪ್ರಪಂಚದ ಸದ್ದು ನಿಮ್ಮನ್ನ ಕುಗ್ಸೋಕೆ ಸಾಧ್ಯ ಇಲ್ಲ. ಬದುಕೋದು ಒಂದು ಕಲೆ. ಆ ಕಲೆಯನ್ನ ಕೃಷ್ಣ ಅರ್ಜುನನಿಗೆ ಕಲಿಸಿದ ಹಾಗೆ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ನೀವು ಯಾವುದೋ ಒಂದು ಸಣ್ಣ ಫೇಲ್ಯೂರ್ಗೆ ಪ್ರಾಣ ಕಳ್ಕೊಳ್ಳೋ ಅಗತ್ಯ ಇಲ್ಲ, ಅಥವಾ ಸಣ್ಣ ಸಕ್ಸಸ್ಗೆ ಅಹಂಕಾರ ಪಡೋ ಅಗತ್ಯವೂ ಇಲ್ಲ. ಸೊ ಇವತ್ತಿನಿಂದ ಒಂದು ಸಣ್ಣ ಚೇಂಜ್ ಮಾಡೋಣ. ರಿಸಲ್ಟ್ ಬಗ್ಗೆ ಚಿಂತೆ ಮಾಡೋದನ್ನ ಬಿಟ್ಟು ನಿಮ್ಮ ಕೆಲಸವನ್ನ 100% ಶ್ರದ್ಧೆಯಿಂದ ಮಾಡಿ. ಕೃಷ್ಣ ಹೇಳಿದ ಆ ಮಾತು ನೆನಪಿರಲಿ, ಉದ್ಧರೇದಾತ್ಮನಾತ್ಮಾನಂ. ಅಂದ್ರೆ ನಿಮ್ಮನ್ನ ನೀವೇ ಉದ್ಧಾರ ಮಾಡ್ಕೋಬೇಕು, ಯಾರೋ ಬಂದು ಮಾಡ್ತಾರೆ ಅಂತ ಕಾಯ್ಬೇಡಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರೆಯಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ, ಶುಭ ದಿನ.